ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೇರು ಬೇಸಿಗೆಯಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬಂತು, ಆಲಿಕಲ್ಲು ಸುರಿಯಿತು, ಮೋಡ ತಂಪಾಗಿ ಹೋಯಿತು. ಯಾವ ಲೆವೆಲ್ಗೆ ಅಂದರೆ ಇದು ಬೇಸಿಗೆಗಾಲನ ಮಳೆಗಾಲನ ಅಥವಾ ಚಳಿಗಾಲನ ಅನ್ನುವಂತಹ ಒಂದು ಕನ್ಫ್ಯೂಷನ್ ಜನರಲ್ಲಿ ಕ್ರಿಯೇಟ್ ಆಯಿತು. ಭಾಳ ಜನ ಕಲಿಯುಗ ಇರ್ಬೋದು, ಅದಕ್ಕೆ ಬೇಸಿಗೆಗಾಲದಲ್ಲೂ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲೂ ಆಲಿಕಲ್ಲು ಸುರಿಯುತ್ತೆ, ಬೇಸಿಗೆ ಕಾಲದಲ್ಲೂ ತಂಪಾದ ವಾತಾವರಣ ಇರುತ್ತೆ ಅಂತ. ಆದರೆ ಯುಗಾದಿ ಹೊಸ ವರ್ಷದ ಹಬ್ಬದಂದೇ ಬಂದಿರುವಂತಹ ಮಳೆಗೂ ಮತ್ತು ಬಿಲ್ಗೇಟ್ಸ್ಗೂ ಸಂಬಂಧ ಇದೆ ಅಂತ ಹೇಳ್ತಿದ್ದಾರಲ್ಲ, ಏನಿದು? ಒಂಥರ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂಥ ವಿಚಾರಗಳ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸುರಿದಂತಹ ಮಳೆ, ಕಲಘಟಗಿಯಲ್ಲಿ ಬಿದ್ದಂತಹ ಆಲಿಕಲ್ಗೂ ಬಿಲ್ಗೇಟ್ಸ್ಗೂ ಏನು ಸಂಬಂಧ? ಭಾಳ ಈ ವಿಚಾರದಲ್ಲಿ ಎಲ್ಲರಿಗೂ ಒಂಥರ ಕನ್ಫ್ಯೂಷನ್ ಇದೆ. ಹಾಗಾದರೆ ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡುವಂಥ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಹಾಗಾದರೆ ಏನದು ಮಳೆಯ ಹಿಂದೆ ಇರುವಂತಹ ಕಾರಣ ಏನು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದು ಇಡೀ ಕರ್ನಾಟಕವೇ ಶಾಕ್ ಆಗುವಂತಹ ಸುದ್ದಿ. ಯುಗಾದಿ ಹೊತ್ತಲ್ಲಿ ಎಲ್ಲರೂ ಕೂಡ ದಿಗ್ಭ್ರಮೆಗೊಳ್ಳುವಂತಹ ಸುದ್ದಿ. ಯಾಕೆ ಅಂತಂದರೆ ಮಾರ್ಚ್ನಲ್ಲಿ ಬಿರು ಬಿಸಿಲಿನಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬಂದು ಬಿಸಿಲಿನ ಬೇಗೆಯಿಂದ ಬಸವಳಿದ್ದಂತಹ ರಾಜ್ಯದ ಜನರಿಗೆ ಒಂದು ತಂಪೆರೆದಂತಹ ಅನುಭವ ಆಯಿತು. ಅದರಲ್ಲೂ ಕಲಘಟಗಿ ಸೇರಿದಂತೆ ಹುಬ್ಬಳ್ಳಿಯ ಹಲವು ಭಾಗಗಳಲ್ಲಿ ಆಲಿಕಲ್ಲು ಮಳೆ ಸುರಿಯಿತು. ಇದು ನಿಜಕ್ಕೂ ಕರ್ನಾಟಕವೋ ಕಾಶ್ಮೀರವೋ ಅನ್ನೋ ರೀತಿಯಲ್ಲಿ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದರು. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ತೇರಿ ಬರ್ತಾ ಇದೆ. ಇಲ್ಲ, ಇದು ಕೃತಕ ಮಳೆ, ಇದು ಮೋಡ ಬಿತ್ತನೆಯಿಂದ ಆಗಿರುವಂತಹ ಮಳೆ, ಇದಕ್ಕೂ ಬಿಲ್ಗೇಟ್ಸ್ಗೂ ಸಂಬಂಧ ಇದೆ, ಬಿಲ್ಗೇಟ್ಸೇ ಈ ರೀತಿ ಮಳೆಯನ್ನು ಬರುವ ಹಾಗೆ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇದೆ. ಹಾಗಾದರೆ ಇದು ನಿಜಾನಾ? ಕರ್ನಾಟಕದಲ್ಲಿ ಸುರಿದಿರುವ ಮಳೆಗೂ ದಿಗ್ಗಜ ಬಿಲ್ಗೇಟ್ಸ್ಗೂ ಏನಾದರೂ ಸಂಬಂಧ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.
ರಾಜ್ಯದಲ್ಲಿ ಹಾಗೆ ನೋಡಿದರೆ ಮಳೆ ಬೆಳೆ ತುಂಬ ಸಮೃದ್ಧವಾಗಿದೆ. ಕೃತಕ ಮೋಡಗಳನ್ನು ಸೃಷ್ಟಿಸಿ ಮೋಡ ಬಿತ್ತನೆ ಮಾಡಿ ಮಳೆ ಬರಿಸಿಕೊಳ್ಳುವಂತಹ ಪರಿಸ್ಥಿತಿಯಂತೂ ರಾಜ್ಯದಲ್ಲಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದಂತಹ ಮಳೆ, ಬಿದ್ದಂತಹ ಆಲಿಕಲ್ಲುಗಳು, ಆ ಆಲಿಕಲ್ಲುಗಳು 2 ದಿನ ಆದರೂ ಕೂಡ ಕರಗ್ತಾ ಇಲ್ಲ ಅಂತ ಆ ಭಾಗದ ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ಯುಗಾದಿ ಟೈಮ್ನಲ್ಲಿ ಬಂದಿರುವಂತಹ ಈ ಮಳೆ, ಇದ್ದಕ್ಕಿದ್ದಂತೆ ಆದಂತಹ ಹವಾಮಾನ ವೈಪರೀತ್ಯ, ಇದು ಸಂಶೋಧನೆಗೋಸ್ಕರ ಬಿಲ್ ಗೇಟ್ಸ್ ಮಾಡಿರುವಂತಹ ಸೃಷ್ಟಿಸಿರುವಂತಹ ಅವಾಂತರನ ಮತ್ತು ಹಲವಾರು ಸಂಶೋಧನೆಗಳು ಏನು ನಡೀತಾ ಇದೆ ಆ ಸಂಶೋಧನೆಗಳ ಭಾಗವಾಗಿ ಮಳೆ ಬಿದ್ದಿದೆಯಾ ಅನ್ನೋ ರೀತಿಯಲ್ಲಿ ಏನು ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ನಿಜಕ್ಕೂ ಬಿಲ್ ಗೇಟ್ಸ್ ಕಾರಣನಾ ಅಥವಾ ಬಿಲ್ ಗೇಟ್ಸ್ ಪ್ರಾಯೋಜಿತ ಸಂಶೋಧನೆ ಕಾರಣನಾ? ಈ ರೀತಿಯಾದಂಥ ಸಂಶೋಧನೆಗಳಿಂದಾಗಿ ಮಳೆಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರೆಸೋದಕ್ಕೆ ಸಾಧ್ಯ ಇದೆಯಾ? ಹಾಗಾದರೆ ಕರ್ನಾಟಕ ಪ್ರಯೋಗಶಾಲೆ ಆಗಿಬಿಡ್ತಾ? ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಈ ಮಳೆ ಆಲಿಕಲ್ಲು ಸುರಿಯೋದಕ್ಕೆ ಕಾರಣ ಏನು? ಯಾವ ಥಿಯರಿ ಬಗ್ಗೆ, ಯಾವ ಸಂಶೋಧನೆ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ? ಈ ಸಂಶೋಧನೆಗೂ ಮತ್ತು ಈ ಥಿಯರಿಗೂ ಮತ್ತು ಬಿಲ್ ಗೇಟ್ಸ್ಗೂ ಏನು ಸಂಬಂಧ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ದಿಢೀರ್ ಮಳೆ ಏನು ಸುರಿದಿದೆ, ಆಲಿಕಲ್ಲು ಬಿದ್ದಿದೆ, ಇದಕ್ಕೆ ಬಿಲ್ ಗೇಟ್ಸ್ ಕಾರಣನಾ? ವಾತಾವರಣಕ್ಕೆ ಉದ್ದೇಶಪೂರ್ವಕವಾಗಿ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಲಾಗ್ತಾ ಇದೆಯಾ? ವಾತಾವರಣದಲ್ಲಿ ರಾಸಾಯನಿಕವನ್ನು ಸೇರ್ಪಡಿಸಿ ಸಂಶೋಧನೆ ಮಾಡುವಂತಹ ತಯಾರಿ ಆಗ್ತಾ ಇದೆಯಾ? ಸ್ಟ್ರಾಟೋಸ್ಪಿಯರಿಕ್ ಏರೋಸಾಲ್ ಇಂಜೆಕ್ಷನ್ ಪ್ರಯೋಗ ಮಾಡಲಾಗಿದೆಯಾ? ಈ ಪ್ರಯೋಗಕ್ಕೆ ವೈಜ್ಞಾನಿಕವಾಗಿ ಸ್ಟ್ರಾಟೋಸ್ಪಿಯರಿಕ್ ಏರೋಸಾಲ್ ಇಂಜೆಕ್ಷನ್ ಅಂತ ಕರೀತಾರಂತೆ. ಕೊರೋನಾ ವ್ಯಾಕ್ಸಿನ್ ಸೇರಿದಂತೆ ಮೋಡ ಬಿತ್ತನೆಯ ಬಗ್ಗೆ ಬಿಲ್ ಗೇಟ್ಸ್ ಮಾತನಾಡಿದ್ದಂತಹ ಒಂದು ಮಾತು ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕೃತಕ ಮಳೆ, ಮೋಡ ಬಿತ್ತನೆ ಇಂತಹಗಳನ್ನೆಲ್ಲ ಸಂಶೋಧನಾತ್ಮಕವಾಗಿ ವಾತಾವರಣದಲ್ಲಿ ರಾಸಾಯನಿಕಗಳನ್ನು ಸೇರಿಸುವ ಮೂಲಕ ಪ್ರಕೃತಿಯನ್ನು ಹಾಳು ಮಾಡುವಂತಹ ಉದ್ದೇಶ ಇದೆಯಾ? ಅಥವಾ ಈ ಒಂದು ಪ್ರಾಕೃತಿಕವಾಗಿ ಹವಾಮಾನ ಬದಲಾವಣೆ ಏನಿದೆ ಅದನ್ನು ಕೂಡ ಮನುಷ್ಯ ತನ್ನ ಕೈಯಲ್ಲೇ ಹಿಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನ? ಪ್ರಕೃತಿಯೇ ತಾನಾಗಬೇಕು ಅಂತ ಬಯಸ್ತಾ ಇದ್ದಾನ? ಆ ಮೂಲಕ ಎಲ್ಲ ರೀತಿಯ ಹವಾಮಾನ ಬದಲಾವಣೆಗಳನ್ನು, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲಗಳನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಮಾನವ ಸೃಷ್ಟಿಸೋದಕ್ಕೆ ಸಾಧ್ಯ ಇದೆಯಾ? ಭಾರತದ ಮಾನ್ಸೂನ್ ಕೂಡ ಬಿಲ್ ಗೇಟ್ಸ್ ಒಪ್ಪಿಗೆ ಪಡ್ಕೊಳ್ಬೇಕಾಗುತ್ತಾ? ಹಾಗಾದರೆ ಬಿಲ್ ಗೇಟ್ಸ್ ಹೇಳಿರುವಂತಹ ಹೇಳಿಕೆ ಏನು? ಅದು ಯಾಕೆ ವೈರಲ್ ಆಗ್ತಾ ಇದೆ? ಆ ಹೇಳಿಕೆಯ ಹಿನ್ನೆಲೆಯಲ್ಲಿ ಅಕಾಲಿಕ ಮಳೆಗೆ ಹೇಗೆ ಲಿಂಕ್ ಮಾಡಲಾಗ್ತಾ ಇದೆ? ಬನ್ನಿ ನೋಡೋಣ. Take to other places. Congratulations to the people of India. Several Indian tribal girls used as guinea pigs. We do more in India than any country in the world. Untested vaccine was administered to thousands of tribal girls without proper study and paperwork. One shot, please. Diarrhea or pneumonia. And the Gates Foundation denied that it had been clinical trials. Today we're announcing a commitment over this next decade, which we think of as a decade of vaccines. India's an example of a country where, there's plenty of things
that are open defecation across the country. You know, if you go there and you've never been, you might think, whoa, this is a chaotic place. And it won't be normal until we get an amazing can take to other places. Congratulations to the people of India. Several Indian tribal girls used as guinea pigs. We do more in India than any country in the world.